ಹಾಯ್ ಗೆಳೆಯರೇ, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇತರರೊಂದಿಗೆ ಹಂಚಿಕೊಳ್ಳಿ. ಈಗ ಕಥೆಗೆ ಹೋಗೋಣ. ಒಂದು ದಿನ ಸಿಟಿಯ ಬಸ್ ಸ್ಟ್ಯಾಂಡ್ನಲ್ಲಿ ಸುಂದರ ಹುಡುಗಿಯೊಬ್ಬಳನ್ನು ವಿನಯ್ ನೋಡಿದ. ಅವಳನ್ನು ನೋಡಿದೊಡನೆ ಅವನಿಗೆ ಏನೋ ಒಂದು ರೀತಿಯ ಖುಷಿಯಾಯಿತು. ತನ್ನ ಕಾರನ್ನು ಅಲ್ಲೇ ನಿಲ್ಲಿಸಿ ವಿಂಡೋ ಗ್ಲಾಸ್ ಕೆಳಗೆ ಇಳಿಸಿ ಎಕ್ಸ್ಕ್ಯೂಸ್ ಮೀ ಎಂದು ಕರೆದ. ಏನು ಎಂದು ಅವಳು ಅವನ ಕಡೆ ನೋಡಿದಳು. ಸ್ವಲ್ಪ ಭಯದಿಂದ ತನ್ನ ಹ್ಯಾಂಡ್ ಬ್ಯಾಗ್ ಅನ್ನು ಎದೆಗೆ ಒತ್ತಿಕೊಂಡಿದ್ದಳು. ಬಸ್ಸಿಗಾಗಿ ಕಾಯುತ್ತಿದ್ದೀರಾ ಎಂದು ವಿನಯ್ ಕೇಳಿದ. ಹೌದು ಎಂದಳು ಕಾಂತಿ. ಈ ರೋಡಲ್ಲಿ ರಿಪೇರಿ ನಡೀತಿದೆ, ಹಾಗಾಗಿ ಬಸ್ ಬರೋದಿಲ್ಲ. ನಿಮಗೆ ತೊಂದರೆ ಇಲ್ಲ ಅಂದ್ರೆ ನನ್ನ ಕಾರಲ್ಲಿ ಬರಬಹುದು. ನಾನು ನಿಮ್ಮನ್ನ ಮುಂದೆ ಡ್ರಾಪ್ ಮಾಡ್ತೀನಿ ಅಂದ ವಿನಯ್ ವಿನಯದಿಂದ. ನಿಮ್ಮ ಕಾರಲ್ಲಿ ಎಂದು ಕಾಂತಿ ಭಯದಿಂದ ಕೇಳಿದಳು. ಹೌದು, ಯಾಕೆ? ನಾನೇನು ವಿಲಂತರ ಕಾಣಿಸ್ತಿದ್ದೇನಾ? ನಾನೇನು ಮಾಡೋದಿಲ್ಲ, ಬನ್ನಿ ಎಂದು ವಿನಯ್ ನಗುತ್ತಾ ಹೇಳಿದ. ಕಾಂತಿ ಸ್ವಲ್ಪ ಹಿಂಜರಿದಳು. ನಂತರ ಕಾರಿನ ಬಳಿ ಬಂದು ಹಿಂದಿನ ಡೋರ್ ತೆಗೆದು ಒಳಗೆ ಕುಳಿತಳು. ವಿನಯ್ಗೆ ಅವಳು ಮುಂದೆ ತನ್ನ ಪಕ್ಕದ ಸೀಟಲ್ಲಿ ಕುಳಿತಿದ್ದರೆ ಚೆನ್ನಾಗಿರುತ್ತಿತ್ತು ಎನಿಸಿತು. ಆದರೆ ಮೊದಲ ದಿನವೇ ಹೆಚ್ಚು ಒತ್ತಾಯ ಬೇಡ ಎಂದು ಸುಮ್ಮನಾದ. ಕಾರ್ ಸ್ಟಾರ್ಟ್ ಮಾಡಿ ಹೊರಟ. ನಿಮ್ಮ ಹೆಸರೇನು ಎಂದು ಡ್ರೈವ್ ಮಾಡುತ್ತಲೇ ಕೇಳಿದ. ಕಾಂತಿ ಎಂದಳು. ಕೆಲಸಕ್ಕೆ ಹೋಗ್ತಿದ್ದೀರಾ ಎಂದು ಕೇಳಿದ. ಹೌದು ಎಂದಳು. ಎಲ್ಲಿಗೆ ಎಂದು ಕೇಳಿದ. ಅದಕ್ಕವಳು ಉತ್ತರಿಸಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ನಿಮ್ಮನ್ನ ಎಲ್ಲಿ ಡ್ರಾಪ್ ಮಾಡಬೇಕು ಎಂದು ಕೇಳಿದ. ಅದೇ ಆ ಟರ್ನಿಂಗ್ನಲ್ಲಿ ನಿಲ್ಲಿಸಿ ಎಂದಳು. ನಿಮ್ಮ ಮನೆ ಅಲ್ಲೇ ಇದೆಯಾ ಎಂದು ಕೇಳಿದ. ಇಲ್ಲ, ನಮ್ಮ ಮನೆಗೆ ಇನ್ನೂ ಸ್ವಲ್ಪ ದೂರ ಹೋಗಬೇಕು. ಆದ್ರೆ ನೀವು ನಮ್ಮ ಮನೆ ಹತ್ರ ಡ್ರಾಪ್ ಮಾಡಿದ್ರೆ ನಮ್ಮ ಮನೆಯವರು ನೋಡಿದ್ರೆ ಚೆನ್ನಾಗಿರಲ್ಲ ಎಂದು ನಕ್ಕಳು. ಆ ದಿನದಿಂದ ಅವರ ಪರಿಚಯವಾಯಿತು. ಪ್ರತಿದಿನ ಸಂಜೆ ವಿನಯ್ ಅವಳನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗಿ ಆ ಟರ್ನಿಂಗ್ ಹತ್ತಿರ ಡ್ರಾಪ್ ಮಾಡುತ್ತಿದ್ದ. ಕಾಂತಿ ಏನು ಕೆಲಸ ಮಾಡುತ್ತಿದ್ದಾಳೆ ಎಂದು ವಿನಯ್ ಕೇಳಲಿಲ್ಲ. ಅವಳು ಕೂಡ ಹೇಳಲಿಲ್ಲ. ಆದರೆ ಅವಳು ಮಧ್ಯಮ ವರ್ಗದ ಹುಡುಗಿ, ಇನ್ನೂ ಮದುವೆಯಾಗಿಲ್ಲ ಎಂದು ವಿನಯ್ ಊಹಿಸಿದ. ತುಂಬಾ ನಾಚಿಕೆಯ ಸ್ವಭಾವದವಳು ಅನ್ನೋದು ಮಾತ್ರ ಅವಳ ನಡವಳಿಕೆಯಿಂದ ಗೊತ್ತಾಗಿತ್ತು. ಅವನ ಬಳಿಯಲ್ಲಿ ಹಣ ಇದೆ ಹಾಗೂ ತುಂಬು ಯೌವನದ ಯುವಕ ಅನ್ನೋದು ಮಾತ್ರ ಅವಳಿಗೆ ಗೊತ್ತಿತ್ತು. ಅವರಿಬ್ಬರ ಮನಸ್ಸಿನಲ್ಲಿ ಏನು ನಡೆಯುತ್ತಿತ್ತು ಅನ್ನುವುದು ಗೊತ್ತಿಲ್ಲ. ಒಂದು ದಿನ ಎಂದಿನಂತೆ ಅವಳು ಬಂದು ಕಾರಿನ ಹಿಂದಿನ ಸೀಟಿನಲ್ಲಿ ಕುಳಿತಳು. ಆಗ ಅವನು ನೀವು ಮುಂದೆ ಬಂದು ಮುಂದಿನ ಸೀಟಿನಲ್ಲಿ ಕುಳಿತುಕೊಳ್ಳಿ ಅಂದ. ಅವಳು ಆಶ್ಚರ್ಯದಿಂದ ಅವನ ಮುಖವನ್ನು ನೋಡಿದಳು. ನಾನು ಡ್ರೈವರ್ ಅಲ್ಲ, ನೀವು ಹಿಂದೆ ಕುಳಿತರೆ ನಾನು ನಿಮ್ಮ ಡ್ರೈವರ್ ತರ ಕಾಣಿಸುತ್ತೇನೆ ಅಂತ ಹೇಳಿದ. ಅವಳಿಗೆ ಅರ್ಥವಾಯಿತು. ಮುಂದಿನ ಸೀಟಲ್ಲಿ ಬಂದು ಕುಳಿತಳು. ಸ್ವಲ್ಪ ದಿನಗಳು ಕಳೆದ ನಂತರ ನಿಮ್ಮ ಬರೀ ಕುತ್ತಿಗೆಯನ್ನು ನೋಡಲಾಗುವುದಿಲ್ಲ ಅಂತ ಹೇಳಿ ಅವಳಿಗೊಂದು ಚಿನ್ನದ ಸರವನ್ನು ತಂದುಕೊಟ್ಟ. ಹಾಗೆ ಒಂದು ಮುತ್ತನ್ನು ಕೊಟ್ಟ. ಅವಳು ಸುಮ್ಮನಿದ್ದಳು. ಇನ್ನೊಂದು ದಿನ ನಿಮ್ಮ ಕೈಗೆ ಈ ಗಾಜಿನ ಬಳೆಗಳು ಚೆನ್ನಾಗಿ ಕಾಣಿಸುವುದಿಲ್ಲ ಅಂತ ಅವಳಿಗೆ ಚಿನ್ನದ ಬಳೆ ಒಂದನ್ನು ತಂದುಕೊಟ್ಟ. ಆಗಲೂ ಒಂದು ಮುತ್ತನ್ನು ಕೊಟ್ಟಿದ್ದ. ಇನ್ನೊಂದು ದಿನ ನಿಮಗೆ ಒಪ್ಪುವಂತ ಸೀರೆ ಅಂತ ಒಂದು ಸೀರೆಯನ್ನು ಉಡುಗೊರೆಯಾಗಿ ಕೊಟ್ಟ. ಆ ಸಮಯಕ್ಕೆ ಅವಳು ಅವನ ಜೊತೆ ಸ್ವಲ್ಪ ಸಲುಗೆಯನ್ನು ಬೆಳೆಸಿಕೊಂಡಿದ್ದಳು. ಮರುದಿನ ಅವಳು ಅವನನ್ನು ನೋಡುವಾಗ ಅವನು ಕೊಟ್ಟಿರುವ ಸೀರೆಯನ್ನು ಹುಟ್ಟುಕೊಂಡು ಬಂದಿದ್ದಳು. ವಿನಯ್ ಸಂತೋಷ ಪಟ್ಟುಕೊಂಡು ನೋಡುತ್ತಿದ್ದ. ಅವಳು ತನ್ನ ಪಕ್ಕದಲ್ಲಿ ಬಂದು ಕುಳಿತಾಗ ಮೆಲ್ಲನೆ ಅವಳ ಕೈ ಹಿಡಿದುಕೊಂಡು ಕುಳಿತಿದ್ದ. ಅವಳು ತನ್ನ ಕೈಯನ್ನು ವಾಪಸ್ ಎಳೆದುಕೊಳ್ಳುತ್ತಾ, ನನಗೆ ಇದೆಲ್ಲ ಇಷ್ಟ, ಆದರೆ ಯಾರಾದರೂ ನೋಡಿದರೆ ಕಷ್ಟ, ಅದಕ್ಕೆ ಭಯ ಅಂತ ಹೇಳಿದಳು. ಕುತ್ತಿಗೆಯಲ್ಲಿ ಅವನು ಕೊಟ್ಟಂತಹ ಸರ, ಕೈಯಲ್ಲಿ ಸುಂದರವಾದ ಬಳೆ, ಹಾಗೆ ಅವನು ಉಡುಗೊರೆಯಾಗಿ ಕೊಟ್ಟಿದ್ದ ಕೆಂಪು ಬಣ್ಣದ ಸೀರೆ, ಇವೆಲ್ಲವನ್ನೂ ತೊಟ್ಟುಕೊಂಡು ಬಂದಿದ್ದಳು. ಅವಳು ಅವನಿಗೆ ರತಿದೇವಿಯಂತೆ ಕಂಡಳು. ಅವಳ ಸೌಂದರ್ಯವನ್ನು ಸವಿಯುತ್ತಿದ್ದ ಅವನ ಕಣ್ಣು ಅವಳ ಸುಂದರ ಸೊಂಟದ ಮೇಲೆ ಬಿದ್ದಿತ್ತು. ಹೇಗಾದರೂ ಮಾಡಿ ಒಮ್ಮೆ ಅವಳನ್ನು ತಬ್ಬಿಕೊಳ್ಳಬೇಕು ಅಂದುಕೊಂಡಿದ್ದ. ಅನೇಕ ಸಾರಿ ಪ್ರಯತ್ನ ಮಾಡಿದ್ದರೂ ಅವಳು ಸ್ವಲ್ಪ ಅವನ ಹತ್ತಿರಕ್ಕೆ ಬಂದ ಹಾಗೆ ಮಾಡಿ ಆನಂತರ ದೂರ ಹೋಗುತ್ತಿದ್ದಳು. ಅವಳ ಅಂದವನ್ನು ಆಸೆಯಿಂದ ನೋಡುತ್ತಾ ಸುಮ್ಮನೆ ಕುಳಿತಿದ್ದನು. ಆಗ ಅವಳು, ಏನು ಯೋಚಿಸುತ್ತಾ ಇದ್ದೀರಾ, ನಮ್ಮ ಮದುವೆ ಯಾವಾಗ ಅಂತ ಕೇಳಿದಳು. ಆಗ ಅವನು ನಗುತ್ತಾ, ಮೊದಲು ಶೋಭನ, ಆಮೇಲೆ ನಾವು ಮದುವೆಯಾಗೋಣ ಅಂದನು. ಏನಿದು ಕಳ್ಳ ಬುದ್ಧಿ, ಯಾರಾದರೂ ಕೇಳಿದರೆ ನಗುತ್ತಾರೆ ಅಂದಳು. ಹುಸಿ ಕೋಪದಿಂದ ಅವನಿಗೆ ಒಂದು ಪೆಟ್ಟನ್ನು ಕೊಟ್ಟಳು. ನಾಳೆ ನನ್ನ ಜೊತೆ ಬರುತ್ತೀಯಾ ಅಂತ ಕೇಳಿದ. ಎಲ್ಲಿಗೆ ಅಂತ ಕೇಳಿದನು. ನನ್ನ ಫ್ರೆಂಡ್ಗೆ ಒಂದು ಗೆಸ್ಟ್ ಹೌಸ್ ಇದೆ, ನಾಳೆ ನಾವು ಅಲ್ಲಿಗೆ ಹೋಗಿ ಕುಳಿತುಕೊಂಡು ಚೆನ್ನಾಗಿ ಮಾತನಾಡೋಣ ಅಂತ ಹೇಳಿದಳು. ಅದೇನದು ಅಂತ ಕೇಳಿದಳು. ನಾಳೆ ನೀನು ಅಲ್ಲಿಗೆ ಬರ್ತಾ ಇದ್ದೀಯಾ, ನಾವಿಬ್ಬರೂ ಜೊತೆಯಲ್ಲಿ ಹೋಗೋಣ ಅಂದನು. ಅವಳು ನಕ್ಕು ಆಯ್ತು ಅಂತ ಒಪ್ಪಿಕೊಂಡಳು. ಸರಿ, ಹಾಗಿದ್ರೆ ನಾಳೆ ಸಿಗೋಣ, ಓಕೆ ಗುಡ್ ನೈಟ್ ಅಂತ ಹೇಳಿ ಮನೆಗೆ ಹೋದನು. ಮರುದಿನ ಅಂದುಕೊಂಡಂತೆ ಇಬ್ಬರೂ ಸಿಟಿಯಿಂದ ಹೊರಗಡೆ ಇರುವ ಆ ಗೆಸ್ಟ್ ಹೌಸ್ಗೆ ಹೋದರು. ನನಗೆ ಭಯವಾಗುತ್ತಿದೆ ಎಂದಳು ಅವಳು. ನಾನು ಇದ್ದಾಗಲೂ ಭಯಾನಾ ಅಂತ ಅವಳನ್ನು ಹತ್ತಿರ ಎಳೆದುಕೊಂಡು ನಿಂತಿದ್ದ. ಅವಳ ತಲೆಯಲ್ಲಿ ಮುಡಿದಿದ್ದ ಮಲ್ಲಿಗೆ ಹೂವಿನ ಅವನಿಗೆ ಹುಚ್ಚು ಹಿಡಿಸುತ್ತಿತ್ತು. ಅವನು ಕೈಯಿಂದ ಅವಳನ್ನು ಬಳಸಿ ಹಿಡಿದ ಹಾಗೆ ಅವಳ ಸೊಂಟವನ್ನು ತನ್ನ ಕೈಗಳಿಂದ ಬಳಸಿ ತನ್ನ ಕಡೆಗೆ ಎಳೆದುಕೊಂಡ. ಅವಳು ನಾಚಿಕೆಯಿಂದ ಕಣ್ಣು ಮುಚ್ಚಿಕೊಂಡಳು. ಅವನು ಅವಳ ಕಿವಿಯ ಬಳಿ ಹೋಗಿ, ನಿನ್ನ ಮಲ್ಲಿಗೆ ಹೂವಿನ ವಾಸನೆ ನನ್ನನ್ನು ಕಾಡುತ್ತಿದೆ ಎಂದು ಪಿಸುಗುಟ್ಟಿದ.
ಅವಳು ಏನೂ ಮಾತನಾಡದೆ ಅವನಿಗೆ ಇನ್ನಷ್ಟು ಹತ್ತಿರವಾದಳು. ಅವನು ಅವಳ ಮುಖವನ್ನು ತನ್ನ ಕೈಗಳಿಂದ ಎತ್ತಿ ಅವಳ ಕಣ್ಣುಗಳಲ್ಲಿ ನೋಡಿದ. ಅವಳ ಕಣ್ಣುಗಳು ಅವನ ಪ್ರೀತಿಯನ್ನು ಪ್ರತಿಬಿಂಬಿಸುತ್ತಿದ್ದವು. ಅವನು ನಿಧಾನವಾಗಿ ಅವಳ ತುಟಿಗಳಿಗೆ ತನ್ನ ತುಟಿಗಳನ್ನು ಒತ್ತಿದ. ಅವಳು ಕೂಡ ಅವನಿಗೆ ಸ್ಪಂದಿಸಿದಳು. ಅವರ ಚುಂಬನವು ಗಾಢವಾಗಿ ಭಾವಪೂರ್ಣವಾಗಿತ್ತು. ಅವರ ಸುತ್ತಲಿನ ಪ್ರಪಂಚವನ್ನೇ ಮರೆತು ಅವರು ಆ ಕ್ಷಣದಲ್ಲಿ ಕಳೆದು ಹೋದರು. ಚುಂಬನದ ನಂತರ ವಿನಯ್ ಕಾಂತಿಯನ್ನು ಬಿಗಿಯಾಗಿ ತಬ್ಬಿಕೊಂಡ. ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಕಾಂತಿ ಎಂದು ಹೇಳಿದ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ವಿನಯ್ ಎಂದು ಕಾಂತಿ ಅವನಿಗೆ ಪ್ರತಿಕ್ರಿಯಿಸಿದಳು. ಅವರು ಸ್ವಲ್ಪ ಹೊತ್ತು ಮೌನವಾಗಿ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಕುಳಿತರು. ನಂತರ ವಿನಯ್ ಕಾಂತಿ, ನನ್ನ ಮನೆಯಲ್ಲಿ ಎಲ್ಲರೂ ನಿನ್ನನ್ನು ಇಷ್ಟಪಡುತ್ತಾರೆ. ನನ್ನ ತಂದೆ ತಾಯಿ ಕೂಡ ನಮ್ಮ ಮದುವೆಗೆ ಒಪ್ಪುತ್ತಾರೆ ಎಂದು ಹೇಳಿದ. ನಿಮ್ಮ ಮನೆಯವರು ಒಪ್ಪಿದರೂ ನಮ್ಮ ಮನೆಯವರು ಒಪ್ಪುತ್ತಾರಾ ಅನ್ನೋದು ನನಗೆ ಗೊತ್ತಿಲ್ಲ ಎಂದು ಕಾಂತಿ ಚಿಂತೆಯಿಂದ ಹೇಳಿದಳು. ಅದರ ಬಗ್ಗೆ ನೀನು ಚಿಂತೆ ಮಾಡಬೇಡ. ನಾನು ನಿನ್ನ ಮನೆಯವರನ್ನು ಒಪ್ಪಿಸುವ ಜವಾಬ್ದಾರಿ ನನ್ನದು ಎಂದು ವಿನಯ್ ಭರವಸೆ ನೀಡಿದ. ಅವರು ಇಬ್ಬರೂ ಆ ದಿನವನ್ನು ಒಟ್ಟಿಗೆ ಕಳೆದರು. ಮಾತನಾಡಿದರು, ನಕ್ಕರು ಮತ್ತು ಒಬ್ಬರನ್ನೊಬ್ಬರು ಪ್ರೀತಿಸಿದರು. ಸಂಜೆ ವಿನಯ್ ಕಾಂತಿಯನ್ನು ಮನೆಗೆ ಡ್ರಾಪ್ ಮಾಡಿದ. ಮರುದಿನ ವಿನಯ್ ಕಾಂತಿಯ ಮನೆಗೆ ಹೋದ. ಅವಳ ತಂದೆ ತಾಯಿಯನ್ನು ಭೇಟಿಯಾದ. ಅವನು ತನ್ನ ಪ್ರೀತಿಯ ಬಗ್ಗೆ ಮತ್ತು ಕಾಂತಿಯನ್ನು ಮದುವೆಯಾಗಲು ತಾನು ಎಷ್ಟು ಸಿದ್ಧನಿದ್ದೇನೆ ಎಂದು ಅವರಿಗೆ ತಿಳಿಸಿದ. ಕಾಂತಿಯ ತಂದೆ ತಾಯಿ ಮೊದಲು ಸ್ವಲ್ಪ ಹಿಂಜರಿದರು. ಆದರೆ ವಿನಯ್ನ ಪ್ರಾಮಾಣಿಕತೆ ಮತ್ತು ಪ್ರೀತಿಯನ್ನು ನೋಡಿ ಅವರು ಒಪ್ಪಿಕೊಂಡರು. ಕಾಂತಿ ಮತ್ತು ವಿನಯ್ ತುಂಬಾ ಸಂತೋಷಪಟ್ಟರು. ಅವರು ತಮ್ಮ ಮದುವೆಯನ್ನು ಅದ್ದೂರಿಯಾಗಿ ಮಾಡಿಕೊಂಡರು. ಅವರ ಪ್ರೀತಿ ಮತ್ತು ಬಾಂಧವ್ಯವು ಎಲ್ಲರಿಗೂ ಮಾದರಿಯಾಯಿತು. ಅವರು ಸಂತೋಷದಿಂದ ತಮ್ಮ ಜೀವನವನ್ನು ನಡೆಸಿದರು.